ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಚಾಮರಾಜನಗರ ತಾಲೂಕಿನ ಗೋಳಿಪುರ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಸಂಘದ ಕಚೇರಿಯ ಆವರಣದಲ್ಲಿ ಅಧ್ಯಕ್ಷರಾದ GM ರವಿಶಂಕರ್ ಮೂರ್ತಿರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ನಂತರ ಸಭೆಯಲ್ಲಿ ವಾರ್ಷಿಕ ಮಹಾಸಭೆಯ ಆಹ್ವಾನ ಪತ್ರಿಕೆಯನ್ನು ಓದಿ ರೆಕಾರ್ಡ್ ಮಾಡಲಾಯಿತು. ಹಿಂದಿನ ವಾರ್ಷಿಕ ಮಹಾಸಭೆಯ ನಡವಳಿಕೆಯನ್ನು ಓದಿ ರೆಕಾರ್ಡ್ ಮಾಡಲಾಯಿತು. 2023-24ನೇ ಸಾಲಿನ ಜಮಾ ಖರ್ಚು ವ್ಯಾಪಾರ ತಕ್ತೆ, ಲಾಭ ನಷ್ಟ ತಕ್ತೆ, ಆಸ್ತಿ ಜವಾಬ್ದಾರಿ ತಕ್ತೆಗಳನ್ನು ಓದಿ ಅಂಗೀಕರಿಸಲಾಯಿತು. 2024-25ನೇ ಸಾಲಿಗೆ ಸಂಘದವರು ತಯಾರು ಮಾಡಿರುವ ಅಂದಾಜು ಆಯವ್ಯಯ ಮಂಜೂರು ಮಾಡಲಾಯಿತು. ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇತರ ವಿಷಯಗಳನ್ನು ಚರ್ಚಿಸಲಾಯಿತು. ಅಧ್ಯಕ್ಷರು ರವಿಶಂಕರ್ ಮೂರ್ತಿ ಮಾತನಾಡಿ, ಮುಂದಿನ ದಿನಗಳಲ್ಲಿ ಸಂಘವು ಲಾಭದಾಯಕ ನಡೆಯಲು ಶ್ರಮಿಸಲಾಗುವುದು. ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದ ಸರ್ವ ಸದಸ್ಯರಿಗೆ ಕೃತಜ್ಞತೆ ತಿಳಿಸಿದರು. ಸಭೆಯಲ್ಲಿ ಸಂಘದ ಆಡಳಿತ ಮಂಡಳಿಯ ಉಪಾಧ್ಯಕ್ಷರು ನಾಗೇಂದ್ರ ಸ್ವಾಮಿ, ನಿರ್ದೇಶಕರು ಬಸವಣ್ಣ, ರಂಗಣ್ಣ ನಾಯಕ್, ರಂಗಶೆಟ್ಟಿ, ರಾಜು ಮಹೇಶ್, ನಂದೀಶ್, ನಾಗಮಲ್ಲೇಶ್, ಮಹಾದೇವಯ್ಯ, ಸದಸ್ಯರು ಚಂದ್ರಪ್ಪ, ನಂದೀಶ್, ಬಸವರಾಜು, ಮಣಿಕಂಠ ಹಾಗೂ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅಶೋಕ್, ನಗದು ಗುಮಾಸ್ತೆ ವಸಂತ, ಮಾರಾಟ ಗುಮಾಸ್ತ ಚಂದ್ರಶೇಖರ್ ಹಾಗೂ ಇತರ ಸದಸ್ಯರು ಹಾಜರಿದ್ದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ, ಕರ್ನಾಟಕ ಪವರ್ ಟಿವಿ. ಎಲ್ಲ ಗೌರವಾನ್ವಿತ ನಿರ್ದೇಶಕರುಗಳೇ ಹಾಗೂ 5 ಗ್ರಾಮಗಳಿಂದ ಬಂದಿರತಕ್ಕಂಥ ನಮ್ಮ ಸಂಘದ ವ್ಯಾಪ್ತಿಯ ಎಲ್ಲ ಸಹಕಾರಿ ಬಂಧುಗಳೇ ಹಾಗೂ ನೌಕರ ವರ್ಗದವರೇ ಹಾಗೂ ಪತ್ರಿಕಾ ಮಾಧ್ಯಮಗಳೇ, ಈ ಸರಿ 24 ಈ ವರ್ಷ ನಮ್ಮ ಸಂಘ ವಹಿವಾಟು ನಡೆಸಿದ್ರು ಸಹ ಖರ್ಚಾಗಿ ತುಂಬ ಎಲೆಕ್ಷನ್ ಹೋದ್ಸರಿ ಎಲೆಕ್ಷನ್ ಖರ್ಚಾಯಿತು, ಹಂಗೆ ಗೋಡನ್ ರಿಪೇರಿ ಆಯಿತು. ಅದರಿಂದ ಈ ಸರಿ ಸ್ವಲ್ಪ ಲಾಸಲ್ಲಿದ್ದೀವಿ. ನೆಕ್ಸ್ಟ್ ಮುಂದಿನ ವರ್ಷ ಎಲ್ಲ ಲಾಭಕ್ಕೆ ತರಲು ನಮ್ಮೆಲ್ಲರ ಸಲಹೆ ಸಹಕಾರಗಳನ್ನ ತಗೊಂಡು ನಮ್ಮ ಬ್ಯಾಂಕಿನ ನಮ್ಮ ಸಂಘ ನಮ್ಮ ವ್ಯಾಪ್ತಿಯ ರೈತರುಗಳಿಗೆ ಹೆಚ್ಚಿನ ಸಾಲವನ್ನು ಕೊಡುವುದರ ಮೂಲಕ ಹಾಗೂ ಗೊಬ್ಬರ ಮಾರಾಟವನ್ನು ಮಾಡುವುದರ ಮೂಲಕ ಹೆಚ್ಚಿನ ಲಾಭವನ್ನು ಗಳಿಸಿ ನಮ್ಮ ಸಂಘವನ್ನು ಉತ್ತಮ ರೀತಿಯಲ್ಲಿ ನಡೆಸೋಕ್ಕೆ ನಮ್ಮೆಲ್ಲರ ಸಲಹೆ ಸಹಕಾರ ಕೊಡಬೇಕು ಅಂತ ನಮ್ಮೆಲ್ಲರನ್ನು ಕೇಳ್ಕೊಂತ ನನ್ನ ವಂದನಾರ್ಪಣೆ ನಾಗೇಂದ್ರ ಸ್ವಾಮಿ ಅವರಿಂದ. ಹಾಗೂ 25ನೇ ಸಾಲಿನ ಅಂದಾಜು ಆಯವ್ಯಯ ಪಟ್ಟಿ. ಆದಾಯ ಪ್ರವೇಶಧನ 30,000, ಶೇರ್ ಫೀ 90,000, ಸದಸ್ಯರ ಸಾಲದ ಬಡ್ಡಿ 5,10,000, ಠೇವಣಿ ಬಡ್ಡಿ 1,00,000, ಸರ್ವಿಸ್ ಚಾರ್ಜ್ 30,000, ಪುಸ್ತಕ ಫಾರಂ 20,000, ವ್ಯಾಪಾರದ ಲಾಭ 2,00,000, ಇತರೆ ಆದಾಯಗಳು 1,00,000, ಒಟ್ಟು 10,80,000. ವ್ಯಯಗಳು: ನೌಕರರ ಸಂಬಳ 4,50,000, ನೌಕರರ ಭವಿಷ್ಯ ನಿಧಿ 80,000, PF ಆಡಳಿತಾತ್ಮಕ ವೆಚ್ಚ 10,000, ಪ್ರಯಾಣ ಭತ್ಯೆ 20,000, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಜೆರಾಕ್ಸ್ 40,000, ಮೀಟಿಂಗ್ ಖರ್ಚು 40,000, GBM ಖರ್ಚು 50,000, ಪುಸ್ತಕ ಫಾರಂ 20,000, ಅಂಚೆ ಮತ್ತು ದೂರವಾಣಿ 20,000, ಬ್ಯಾಂಕ್ ಕಮಿಷನ್ 5,000, ಚುನಾವಣಾ ವೆಚ್ಚ 30,000, ನ್ಯಾಯಾಲಯ ಮತ್ತು ಲೀಗಲ್ ಫೀ 20,000, ಸಾಗಾಣಿಕೆ ಮತ್ತು ಏರಿಳಿತ 20,000, ಪರವಾನಗಿ ಮತ್ತು ತೆರಿಗೆ 10,000, DD ಕಮಿಷನ್ 5,000, ಅತಿಥಿ ಸತ್ಕಾರ ಮತ್ತು ಸಾಲ ವಸೂಲಾತಿ 10,000, ಇತರೆ ಆಡಳಿತಾತ್ಮಕ ವೆಚ್ಚಗಳು 50,000. 24-25ನೇ ಸಾಲಿನ ನಿವ್ವಳ ಲಾಭ 2,00,000, ಒಟ್ಟು 10,80,000. ನೀಡಬಹುದು ಅವರಿಗೆ ಬೋರ್ಡ್ ಸಹಕಾರ ಸಂಘದ ನಿಯಮ ಬೈಲ ತಿದ್ದುಪಡಿ ವಿಚಾರ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇತರೆ ವಿಚಾರ ಅಂತಂದ್ರೆ ಮಹಿಳಾ ಸಂಘಕ್ಕ ಅವರು ಎಲೆಕ್ಷನ್ ಅರ್ಹರ ಅರ್ವಲ್ಲ ಅದ ನಾವು ಡಿಪಾರ್ಟ್ಮೆಂಟ್ ತಿಳ್ಕೋಬೇಕು. ನೀವು ಡಿಪಾರ್ಟ್ಮೆಂಟ್ ತಿಳ್ಕೊಂಡು ಅವರು ಮೆಂಬರ್ ಆಗಿದಾಗ ಅಲ್ಲ, ಮೆಂಬರ್ ಆಗಿಲ್ಲ ಅಂದ್ರೆ ಮೆಂಬರ್ ಮಾಡ್ಕೊತಾರ, ಅವರು ಶೇರ್ ಕಟ್ಬೇಕ ಶೇರ್ ಕಟ್ತಾರೆ. ಈಗ ನಿಮ್ಮ ಸೊಸೈಟಿಲಿ ಅವರು ಅಕೌಂಟ್ ಓಪನ್ ಮಾಡತ್ತಲ್ಲ, ಅಕೌಂಟ್ ಓಪನ್ ಮಾಡಿದ್ರೆ ತಿಂಗಳಿಗೆ 2 ಸರಿ ಟ್ರಾನ್ಸಾಕ್ಷನ್ ಮಾಡ್ತಾರ ಮಹಿಳಾ ಸಂಘದವರು. 2 ಸರಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅವರು ಎಲೆಕ್ಷನ್ ಅರ್ಹರ ಅರ್ವಲ್ಲ ಅದನ್ನ ನಮ್ಗೆ ಅದು ತಿಳ್ಕೊಂಡು ಅವಾಯ್ಡ್ ಮಾಡ್ಬೇಕು.
ಹೆಂಗೆ ತಿಳ್ಕೊಂಡು ಏನ್ ಮಾಡ್ಬೇಕು ಹೇಳಿ ಸರ್, ತಿಳ್ಕೊಂಡು ಇದ್ ಮಾಡ್ಬೇಕು ಅಂದ್ರೆ ವೋಟಿಂಗ್ ಪವರ್ ಇದ್ದ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನಾವು ಇಂಡಿವಿಜುವಲ್ ಮೆಂಬರ್ ಆದ್ರೆ ಗ್ರೂಪ್ ಇದು ಉಂಟಾ ಏನಂತ ಕೇಳ್ತಾರೆ. ಸಹಕಾರ ಸಂಘದಲ್ಲಿ ನಮ್ಮ ಸಹಕಾರ ಸಂಘದಲ್ಲಿ ಯಾವ್ದು ಇಂಡಿವಿಜುವಲ್ ಅಕೌಂಟ್ ನಮ್ಗೆ ಅನ್ನಿಸ್ತದ ಅಂತ ಮುಸ ತಿಳ್ಕೊಂಡು ಇದು ಮಾಡ್ಬೋದು. ಇಲ್ಲ ನಿಮ್ಮ ಸಂಘದಲ್ಲಿ ನಮ್ಮ ಸಂಘದಲ್ಲಿ ಓಪನ್ ಮಾಡಿದ್ರು ಸಪರೇಟ್ ಅಕೌಂಟ್ ಇದ್ದ ಆ ಗ್ರೂಪ್ ಅಂತಲ್ಲ ಅಂತ ಹೇಳು. ಗ್ರೂಪ್ ಅದರಲ್ಲಿ ಇಂಡಿವಿಜುವಲ್ ಅಕೌಂಟ್ ಅದಲ್ಲ ಗ್ರೂಪ್ ಅಂದ್ರೆ ಒಂದು ಅಕೌಂಟ್ ಇರುತ್ತಾ. ಈಗ 15 ಸೀಟ್ ನೀವು ಸಂಘ ಅಕೌಂಟ್ ಓಪನ್ ಮಾಡಿದ್ರೆ ಇಂಡಿವಿಜುವಲ್ ಸಾವಿರ ಇಸ್ಕೊಂಡಿಲ್ವ ಅದಕ್ಕಿಲ್ಲ ಅಂದ್ರೆ ಯಾರ ಹತ್ರ ಇಸ್ಕೊಂಡಿಲ್ಲ ಅವ್ನು? ಒಂದೊಂದ್ ಸಾವಿರ ನಮ್ಮ ಮನೇಲಿ ಇಸ್ಕೊಂಡಿಲ್ಲ. ಯಾರಿಗೆ ಯಾರು ಸೊಸೈಟಿ ನಮ್ಗೆ ಕೊಟ್ಟಿಲ್ಲ ಯಾರು ನಮ್ಗೆ ಕೊಟ್ಟಿಲ್ಲ ಒಂದು ಸಾವಿರ. ಒಂದೇ ಅಕೌಂಟ್ ನಾವೇನು ಗೊತ್ತಾ, ನಮ್ ಸಂಘದಿಂದ ಲೋನ್ ಕೊಡಿಸ್ತೀವಿ ಅಂದ್ಬಿಟ್ಟು ಇಂಡಿವಿಜುವಲ್ ಅಕೌಂಟ್ ಮಾಡಕ್ ಸಲುವಾಗಿ DC ಬ್ಯಾಂಕ್ಲಿ ಅಕೌಂಟ್ ಓಪನಿಂಗ್ ಫಾರಂ ಸೈನ್ ಹಾಕ್ಸ್ಕೊಂಡಿವಿ. ಇನ್ನೂ ಅಕೌಂಟ್ ಆಗಿಲ್ಲ ಅದು. ಅಲ್ಲಿ ಅವ್ರು ಕಟ್ಟ ಆದ್ಮೇಲೆ ಲೆಕ್ಕ ಉಂಟಾ ಯಾವ್ದ ನಮ್ಮಿಲ್ಲ ಅಲ್ಲಿ ಕಟ್ಟೋದು ಅದು ಇಂಡಿವಿಜುವಲ್ ಅಕೌಂಟ್. ಇಲ್ಲೇ ಬ್ಯಾಂಕ್ ಇರೋದು ಇಲ್ಲೇ ಮಾಡಿ ಇಲ್ಲೇ ಲೋನ್ ಕೊಡ್ಸಿ. ಅದೇ ಅಲ್ಲಿ ಕೊಡ್ಸಿದೀವಿ ಇಲ್ಲಿಂದ ಲೋನ್ ಕೊಟ್ಟೋದು ಸೊಸೈಟಿ ಸಂಘ ನೀವೇ ಲೋನ್ ಕೊಡ್ಸಿ. ಓ, ಇಲ್ಲಿ ಮಹಿಳಾ ಸಂಘದವ್ರಿಗೆ ಸಿಬ್ಬಂದಿಗಳು ಹಾಜರಾಗುವುದು ಆಯಿತು. ನಾವು ಈ ಸೊಸೈಟಿ ಬಳಸುವ ಎಲ್ಲವೂ ಇದಾಗಲ್ಲ. ಒಂದು ಆಳು ಏನಂತಪ್ಪ ಎಲ್ಲವ ಆ ಗಿಡ ಈ ಗಿಡ ಅಂತೆಲ್ಲ ಬೆಳಕ ಕೂತವ. ಆ ಸ್ವಚ್ಛತೆ ಮಾಡ್ಕೊಂಡಿದ್ದಾರೆ ಸೊಸೈಟಿ. ಪಂಚಾಯತ್ ಪಂಚಾಯತಿ ಬರಬೇಕು. ಲೈಸೆನ್ಸ್ ಅವ್ರು ಆರ್ಡರ್ ಕೊಟ್ಟಿಲ್ಲ. ಸರ್ಟಿಫಿಕೇಟ್ ನೀವು ಡೈರೆಕ್ಟ್ ಬಂದಿಲ್ಲ ಸರ್ಟಿಫಿಕೇಟ್ ಈಗ ಅವರು ಟ್ರೈನಿಂಗ್ ಎಲ್ಲ ಟ್ಯಾಕ್ಸ್ನವ್ರಿಗೆಲ್ಲ ಇದು ಮಾಡೋದ. ಅವ್ರು ಕೊಟ್ಟಿದ್ರೆ ಈಗಲೇ ಕಳಿಸ್ತಿದ್ವಿ. ಅದು ಕೊಡ್ಲೇ ಕೂಡ ಸರ್ಟಿಫಿಕೇಟ್ ಬಂದ್ಮೇಲೆ ಅದೇ ಮಾಡ್ತೀವಿ ಫಸ್ಟ್ ಜಮಾ ಹಾಕೋದು. ಇಂಡಿವಿಜುವಲ್ ಹಾಕಿ ಮಾಡಿ ಅವ್ರ ಅಕೌಂಟ್ ಟ್ರಾನ್ಸ್ಫರ್ ಇಂಡಿವಿಜುವಲ್ ಅಕೌಂಟ್ ಹಾಕಿ ಅವ್ರಿಗೆ ಸರಿಯಾಗಲ್ಲ ಏನಾದ್ರೂ ಇದು ನಡೀತದೆ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಅಕೌಂಟ್ ಮಹಿಳೆಯರಿಗೂ ಅಷ್ಟೇ ಸಂಘದಲ್ಲಿ 10 ಜನ ಇದ್ರೆ 10 ಜನದ್ದು ಇಂಡಿವಿಜುವಲ್ ಅಕೌಂಟ್ ಮಾಡಿ ಅವ್ರವ್ರ ಅಕೌಂಟ್ಗೆ ಡೈರೆಕ್ಟ್ ಅವ್ರವ್ರಿಗೆ ಎಷ್ಟು ದುಡ್ಡು ಬರ್ತದೆ ಅಷ್ಟನ್ನ ಅವ್ರವ್ರ ಅಕೌಂಟ್ಗೆ ಹಾಕ್ತಾರೆ. ಮೊದಲನಾಗೆ ಒಬ್ಬರಿಗೆ ಪ್ರತಿನಿಧಿಗೆ ದುಡ್ಡು ಕೊಟ್ಬಿಟ್ಟು ನೀವು ಹಂಚ್ಕಡಿ ಅಂತ ಕೊಡಲ್ಲ ಈಗ. ಇಲ್ಲೇ ಬೇರೆ ಅಕೌಂಟ್ ಓಪನ್ ಮಾಡ್ಬೇಕು. ಯಾವ್ದ ಮೆಂಬರ್ಶಿಪ್ ನಮ್ಗೆ ಓಟಿಂಗ್ ಕೊಡ್ಬೇಕು ಅಂದ್ರೆ ಮೆಂಬರ್ಶಿಪ್ ಇಲ್ಲಿ ಮಾಡ್ಕೊಳ್ಳೋದು ಅಷ್ಟೇ. ಅಕೌಂಟ್ ಎಲ್ಲ ಟ್ರಾನ್ಸಾಕ್ಷನ್ ಎಲ್ಲ ಅಲ್ಲಿ. ಈಗ ನಮ್ಗೆ ಹೋದ್ ಸರಿ ನೀವೇನಂದ್ರೆ ಬ್ಯಾಂಕ್ ಯಾವ ತರ ಟ್ರಾನ್ಸಾಕ್ಷನ್ ಯಾವ ತರ ಟ್ರಾನ್ಸಾಕ್ಷನ್ ಆಗುತ್ತೆ SB ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಈಗಿಲ್ಲ ನಮ್ಮ ISP ಬೇರೆ ESP ಬೇರೆ ಕಮ್ಮಿ ESP ಅದನ್ನೇನು ಯಾಕೆ ತೋರ್ತಾ ಇರೋದು ಇಲ್ಲೇ ಬೇರೆ ಇದ್ದಾಗ ಇಲ್ಲಿ ಇಲ್ಲಿ SP ಇರ್ತದೆ. ನೀವು ದಿನ ಬೇಕಾದ್ರೂ ಮಾಡ್ಬೋದು, ವಾರಕ್ಕೊಂದ್ಸರಿ ಮಾಡ್ಬೋದು, 15 ದಿನಕ್ಕೆ ಮಾಡ್ಬೋದು. ಅದಿದ್ಮೇಲೆ ಮಹಿಳಾ ಸಂಘದವರು ನಿಮ್ಮ ಸೊಸೈಟಿ ಮುಖಾಂತರ ಮಾಡಿಸ್ಕೊಂಡ್ರೆ ಈಗ 6 ಬ್ಯಾಂಕ್ ಹೋಗ್ತಕ್ಕಂಥ 4 ಬ್ಯಾಂಕ್